ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಷ್ಟು ಚೆಂದಾಗಿ ಮಾತಾಡಿದ್ದಕ್ಕೆ ನಮ್ಮ ಅಧ್ಯಕ್ಷರಾದಂಥ ಶ್ರೀಧರ್ ಸಿಂಗ್ ಸಾಂಗ್ಲಿಕರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈಗ ಮುಂದಿನ ಭಾಷಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶಾಸಕರಾದಂಥ ಅರವಿಂದ್ ಬೆಲ್ಲದ್ ಸಾಹೇಬರಿಗೆ. बोलो भारत माता की ಜೈ. ಇವತ್ತು ನಮ್ಮ ನವನಗರದ ಈ ಸುಂದರ ಸಂಜೆಯ ಈ ಕಾರ್ಯಕ್ರಮದ ಮೂಲಕ ನವನಗರದಲ್ಲಿ ಭಾಳ ಪ್ರಮುಖ ರಸ್ತೆಯಾದ ಈ ನಮ್ಮ ITBTಗೆ ಮತ್ತು ಅಮರನಗರ ಕಡೆ ಹೋಗುವಂಥ ಈ ರಸ್ತೆಯ ಈ ಮಧ್ಯಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಭಗತ್ ಸಿಂಗರ ಮೂರ್ತಿ ಪ್ರತಿಷ್ಠಾಪನೆ, ಅದರ ಉದ್ಘಾಟನೆ ಈ ಸುಂದರ ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಭಾಗದ ಜನಪ್ರಿಯ ಕಾರ್ಪೊರೇಟರ್ ಆದ ಶ್ರೀಮತಿ ಸುಮತಾ ಮಾಳದ್ಕರ್ ಅವರೇ, ನಮ್ಮ ಪಕ್ಕದ ವಾರ್ಡಿನ ಜನಪ್ರಿಯ ಕಾರ್ಪೊರೇಟರ್ ಆದ ಶ್ರೀಮತಿ ನೀಲಮ್ಮ ಯಲ್ಲಪ್ಪಣ್ಣ ಅರವಾಳದವರೇ, ನಮ್ಮ ಮಿತ್ರರು KC ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಆದ ಶ್ರೀ ಮಲ್ಲಿಕಾರ್ಜುನ್ ಹೊರಕೇರಿ ಅವರೇ, ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರು ಭಗತ್ ಸಿಂಗ ಸಂಘದ ಅಧ್ಯಕ್ಷರು ಆದ ಶ್ರೀಧರ್ ಸಿಂಗ್ ಸಾಂಗ್ಲಿಕರ್ ಅವರೇ, ಮಿತ್ರರಾದ ಸ್ವಾಮಿ ಅವರೇ, ರಮೇಶ್ ಅವರೇ, ಹಾಗೂ ಅವರಿವರಿಂದ ಇಲ್ಲಿರುವಂಥ ಎಲ್ಲ ನಮ್ಮ ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಇವತ್ತೊಂದು ನಾವು ಅತ್ಯಂತ ಐತಿಹಾಸಿಕ ಹಾಗೂ ಮಹತ್ವದ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೇವೆ. ಯಾಕಂದ್ರೆ ಭಗತ್ ಸಿಂಗ್ ಅಂತಂದ್ರೆ ಅದು ಒಂದು ತ್ಯಾಗಕ್ಕೆ, ಸೇವೆಗೆ, ಸ್ವಾತಂತ್ರ್ಯದ ಕಿಚ್ಚಿಗೆ ಮತ್ತು ಶೌರ್ಯಕ್ಕೆ ಮತ್ತು ಸ್ವಾಭಿಮಾನಕ್ಕೆ ಒಂದು ಪ್ರತೀಕ. ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಲಾಲಾ ಲಜಪತ್ ರಾಯ್ ಅವ್ರ ಮೇಲೆ ಹಲ್ಲೆ ಆಗಿ ಅವ್ರ ಮೇಲೆ ಲಾಠಿಯಿಂದ ಅವ್ರ ತಲೆಗೆ ಹೊಡೆದು ಜನರಲ್ ಸುಂಡರ್ಸ್ ಅವ್ರನ್ನ ಕೊಲ್ತಾರೆ, ಮೇಜರ್ ಸುಂಡರ್ಸ್. ಆವಾಗ ಅವನ ಮೇಲೆ ಅದನ್ನು ನಾವು ಹಿಂಗೆ ಸುಮ್ಮ ಕೈ ಕಟ್ಟಿ ಕುತ್ಕೊಂಡ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಿಲ್ಲ, ನಮ್ಮ ಸ್ವಾತಂತ್ರ್ಯ ಬರ್ಬೇಕಂತಂದರೆ ಇವರು ಬ್ರಿಟಿಷರಿಗೆ ನಾವು ಬಿಸಿ ಮುಟ್ಟಿಸ್ಬೇಕು ಅಂಥೇಳಿ ಕ್ರಾಂತಿಕಾರಿಗಳು ವಿಚಾರ ಮಾಡ್ತಾರೆ. ಚಂದ್ರಶೇಖರ್ ಆಜಾದರ ನೇತೃತ್ವದಲ್ಲಿ ಭಗತ್ ಸಿಂಗ್, ಶಿವರಾಮ ರಾಜ್ಗುರು, ಸುಖದೇವ್ ಥಾಪರ್, ಅದೇ ರೀತಿ ಸಾಕಷ್ಟು ಜನ, ಬಿಸ್ಮಿಲ್ಲಾ ಖಾನ್, ಈ ರೀತಿ ಬೇರೆ ಬೇರೆ ಕ್ರಾಂತಿಕಾರಿಗಳು ಅದಕ್ಕೆ ಬ್ರಿಟಿಷ್ ಸರ್ಕಾರದ ಆಯಾಡಿಸ್ಬೇಕು ನಾವು ಅಂತ ಹೋರಾಟ ಮಾಡ್ತಾರೆ. ನಮಗೆಲ್ಲರಿಗೂ ಗೊತ್ತಿರಬೇಕು, 1941 ತನಕನೂ ನಮ್ಮ ದೇಶದಲ್ಲಿ ನಮ್ಮ ಉಳಿದ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಇವತ್ತು ಯಾರ್ಯಾರೆಲ್ಲರದು ಮೂರ್ತಿ ಮತ್ತು ನಾವೆಲ್ಲರೂ ಅವ್ರ ಹೆಸರು ತೊಗೊತೀವಿ, ಅವ್ರ್ಯಾರು ಸಂಪೂರ್ಣ ಸ್ವಾತಂತ್ರ್ಯ ಕೇಳಿದ್ದೇ ಇಲ್ಲ. ಅವ್ರೇನು ಕೇಳ್ತಿದ್ರಂದ್ರೆ, ಇವತ್ತು ನಾವು ಒಂದು ಯಾವ್ದಾರು ಏರಿಯಾಕ್ಕೆ ಹೋದಕ್ಕೂ ಹೇಳ್ತಾರಲ್ಲ, ಇವತ್ತೊಂದು ಸ್ವಲ್ಪ ಲೈಟ್ ಹಾಕಿರಿ, ಇವತ್ತೊಂದು ಸ್ವಲ್ಪ ರಸ್ತೆ ಮಾಡಿರಿ ಅಂಥೇಳಿ ಅವರು ಎಲ್ಲರೂ ನಮ್ಗೆ ಒಂದು ಸ್ವಲ್ಪ ನಮ್ಮ ಭಾರತೀಯರಿಗೆ ಇದೊಂದು ಫೆಸಿಲಿಟಿ ಕೊಡ್ರಿ, ಇದೊಂದು ಪವರ್ ನಮಗೆ ಕೊಡ್ರಿ, ಇದೊಂದು ನಮಗೆ ಸ್ಥಾನ ಕೊಡ್ರಿ ಅಂತ ಕೇಳ್ತಿದ್ರು. ಆದರೆ ಬ್ರಿಟಿಷರು ನೀವು ಭಾರತ ಬಿಟ್ಟು ಹೋಗ್ರಿ, ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕಂತೇಳಿ 1941 ತನಕ ನಮ್ಮ ದೇಶದಲ್ಲಿ ನಮ್ಮ ಈ ಸೋ ಕಾಲ್ಡ್ ಹೋರಾಟಗಾರರು ಕೇಳಿದ್ದಿಲ್ಲ. ಆದರೆ ಭಗತ್ ಸಿಂಗ ಆಗಲಿ, ಉಳಿದ ಕ್ರಾಂತಿಕಾರಿಗಳು ಅವರು ಆವಾಗಿನ ಕಾಲದಲ್ಲೇ ಬ್ರಿಟಿಷರು ನಮ್ಮನ್ನು ದೇಶ ಬಿಟ್ಟು ನೀವು ಹೋಗ್ಬೇಕು, ನಮ್ಮ ದೇಶ ನಾವು ಆಳ್ತೇವೆ, ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕು ಅಂತೇಳಿ ಹೋರಾಟದ ಕಿಚ್ಚನ್ನು ಹಚ್ಚಿದ್ರು. ಹಾಗಾಗಿ ಅವರು ಜನರಲ್ ಸಂಡರ್ಸನ್ನು ಅವ್ರ ಮೇಲೆ ಏನು ಲಾಹೋರ್ದಲ್ಲಿ ಅಟ್ಯಾಕ್ ಮಾಡಿದರು, ಅದಕ್ಕೆ ಭಗತ್ ಸಿಂಗ್ ಅವ್ರಿಗೆ, ರಾಜ್ಗುರುಗೆ, ಸುಖದೇವ್ಗೆ ಗಲ್ಲು ಶಿಕ್ಷೆ ಮಾರ್ಚ್ 23, 1931 ಆಗಿತ್ತು. ಈಗ 95 ವರ್ಷದಿಂದ ಅವ್ರದ್ದು ಗಲ್ಲು ಶಿಕ್ಷೆ ಆಯಿತು. ಅದು ಅವ್ರದ್ದು ಬಲಿದಾನದ ದಿನ. ಇವತ್ತಿನ ದಿನ ನಾವು ಮಾರ್ಚ್ 23 ಮಾಡಬೇಕಾಗಿತ್ತು, ಆದರೆ ಅವತ್ತು ನಮ್ದು ಅಸೆಂಬ್ಲಿ ಇರೋದಕ್ಕೆ ಬರೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ಶ್ರೀಧರ್ ಸಿಂಗ್ ಅವರು, ಮಿತ್ರರು ಎಲ್ಲರೂ, ಮಂಜೋದು ಎಲ್ಲರೂ ಕೂಡಿ ಇವತ್ತು ವ್ಯವಸ್ಥೆ ಇದನ್ನು ಮಾಡಿದ್ದಾರೆ. ಇದು ನಮ್ಮದು ಇವತ್ತಿನ ದಿನ ನಾವೆಲ್ಲರೂ ಲಕ್ಷ್ಯ ಇಟ್ಕೋಬೇಕಂತಂದ್ರೆ, ನಮ್ಮ ಹಿರಿಯರು ಅಥವಾ ನಮ್ಮ ಆ ಸಂದರ್ಭದ ಕ್ರಾಂತಿಕಾರಿಗಳಾಗಲಿ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರೂ ಈ ದೇಶ ಸ್ವಾತಂತ್ರ್ಯ ತೊಗೊಂಬಂದಾರಂತಂದ್ರೆ ಅದು ಸ್ವಾತಂತ್ರ್ಯ ಯಾರ್ದೋ ದಾನವಾಗಿ ಬಂದಿಲ್ಲ, ಅದು ಭಾಳ ಹೋರಾಟದ ಮೂಲಕ